ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಮೀ ಅಕ್ಷಯ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಾಡೋಕ್ಕೆ ಹೊರಟಿರೋ ವೀಡಿಯೋ ಬಂದು ಸೌಜನ್ಯ ಅವ್ರ ಮೇಲೆ ಮಾಡಿರೋ ವೀಡಿಯೋ ಸಮೀರ್ ಅವ್ರ ಬಗ್ಗೆ. ಆ್ಯಂಡ್ ಸಮೀರ್ ಅವರಿಗೆ ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್ ಡ್ಯೂಡ್ ನಿಮಗೂ ಮತ್ತು ನಿಮ್ಮ ಟೀಮಿಗೂ. ಆ್ಯಂಡ್ ಕರ್ನಾಟಕದಲ್ಲೇ ಆಗಲಿ ಕನ್ನಡ ಯೂಟ್ಯೂಬ್ ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಒಂದು ವೀಡಿಯೋ ಈ ರೇಂಜಲ್ಲಿ ಸಿಚುಯೇಷನ್ ಕ್ರಿಯೇಟ್ ಮಾಡಿದೆ ಅಂದರೆ ಅದು ಸೌಜನ್ಯ ಅವ್ರ ಮೇಲೇ. ಆ್ಯಂಡ್ ಒಂದು ಬೇಜಾರು ಅನ್ನೋದಕ್ಕಿಂತ ವರ್ಸ್ಟ್ ಅಂತಲೇ ಹೇಳ್ಬೋದು. ಅದು ಏನಂದರೆ ಸಮೀರ್ ಅವರಿಗೆ ಕೆಲವೊಂದು ಥ್ರೆಡ್ಸ್ಗಳು ಬರ್ತಾಯಿದೆ. ಅವ್ರ ಫೋನ್ ನಂಬರ್ ಲೀಕ್ ಆಗಿದೆ, ಅವ್ರ ಮನೆ ಅಡ್ರೆಸ್ ಲೀಕ್ ಆಗಿದೆ. ಆ್ಯಂಡ್ ಥ್ರೆಡ್ಸ್ಗಳು ಹೆಂಗೆ ಬರ್ತಾಯಿದೆ ಅಂದರೆ ಅವ್ರಿಗೆ ಹೊಡಿತೀನಿ, ಅವ್ರಿಗೆ ಕೊಲೆ ಮಾಡ್ತೀನಿ, ಅವ್ನು ಸಿಕ್ಕಲಿ ಡ್ಯೂಡ್, ಇದೆಲ್ಲ ವರ್ಸ್ಟ್ ಡ್ಯೂಡ್. ಆ್ಯಂಡ್ ಮೋರ್ ಅವ್ರು ಸಮೀರ್ ಅವ್ರಿಗೆ ಇವಾಗ ಏನಾದರೂ ಆದ್ರೂ ಫಸ್ಟ್ ಆಫ್ ಆಲ್ ಇವಾಗ ಆಲ್ರೆಡಿ ಹಾಫ್ ಆಫ್ ದ ಕರ್ನಾಟಕ ಜನಗಳಿಗೆ ತಲೆಯಲ್ಲಿ 80% ಕೂತ್ಬಿಟ್ಟಿದೆ ಗೌಡ್ರು ಮಾಡಿರೋದು ಇದು ಅಂತ. ಅಕಸ್ಮಾತ್ ಇವಾಗ ಸಮೀರ್ ಅವ್ರಿಗೆ ಏನಾದರೂ ಆಯಿತು ಅಂದ್ಕೊಳ್ಳಿ, ವೀಕೆಂಡ್ ವಿತ್ ರಮೇಶಿಂದ ಹಿಡ್ದು ಡೆಡ್ ಎಂಡ್ ವಿತ್ ಸಮೀರ್ ಅಂತಲೇ ಕ್ರಿಯೇಟ್ ಆಗೋಗುತ್ತೆ. ಸಮೀರ್ ಅವರ ದೇವಸ್ಥಾನದ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ, ಧರ್ಮಸ್ಥಳ ಜಾಗದ ಬಗ್ಗೆ ಕೆಟ್ಟದಾಗಿ ಮಾತಾಡಿರೋರು ಅನ್ನೋರೊಬ್ಬರಲ್ಲಿ ನೆಕ್ಸ್ಟ್ ತಗೊತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಮೀರ್ ಅವರೇ ಹೆದರಬೇಡಿ, ವಿ ಆರ್ ವಿತ್ ಯು. A few moments later. ಇಲ್ಲಿ ಇನ್ನೊಂದು ಶಾಕಿಂಗ್ ನ್ಯೂಸ್ ಏನು ಅಂದರೆ, ಇಡೀ ಕರ್ನಾಟಕದಲ್ಲೇ ಸೆನ್ಸೇಷನ್ ಕ್ರಿಯೇಟ್ ಮಾಡೋ ಈ ವಿಡಿಯೋ ಯಾವುದೇ ನ್ಯೂಸ್ ಚಾನಲಲ್ಲಿ ತೋರಿಸಲ್ಲ. ಆ್ಯಂಡ್ 6 ತಿಂಗಳು ಹಿಂದೆ ಹೋದರೆ ದರ್ಶನ್ ಸರ್ ವೀಡಿಯೋನ ಹಾಕ್ಕೊಂಡು 3 ತಿಂಗಳು ನಾನ್ ಸ್ಟಾಪ್ ರುಬ್ಬೋದ್ರಿ. ಅದಕ್ಕಿಂತ 1.5 ವರ್ಷ ಹಿಂದೆ ಹೋದರೆ ಸೋನು ಶ್ರೀನಿವಾಸ್ ಗೌಡ ಹಾಕ್ಕೊಂಡು ನೀವು TRP ಎತ್ತಿದ್ರೆ. ಈ ಸೌಜನ್ಯ ಕೇಸಿಂದ ಯಾಕೆ ತೋರಿಸ್ತಾ ಇಲ್ಲ? ಎಸ್ಪೆಷಲಿ 4 ಚಾನಲು, ಅದು ಯಾವುದು ಅಂತಲೂ ಹೇಳ್ತೀನಿ. ಜಯಪ್ರಕಾಶ್ ಶೆಟ್ಟಿ ಅವರು ರಿಪಬ್ಲಿಕ್ ಕನ್ನಡದಿಂದ, ನೆಕ್ಸ್ಟು TV9 ಬರ್ತಾರೆ ರಂಗನಾಥ್ ಎಸ್ ಅವರು, ನೆಕ್ಸ್ಟ್ ಬರ್ತಾರೆ ಸುವರ್ಣ ಚಾನಲಿಂದ ಅಜಿತ್ ಕುಮಾರ್ ಅವರು, ಅದಾದಮೇಲೆ ಬರ್ತಾರೆ ನಮ್ಮ ರಂಗನಾಥ್ ಅವರು ಪಬ್ಲಿಕ್ ಟಿವಿಯಿಂದ. ಯಾಕೆ ನೀವುಗಳು ಯಾಕೆ ಇದನ್ನೆಲ್ಲ ತೋರಿಸ್ತಲ್ಲ? ನಿಮಗೆ ಸೌಜನ್ಯ ಕೇಸ್ ವೀಡಿಯೋಯಿಂದ ನಿಮಗೇನೋ TRP ಸಿಕ್ಕಲ್ವಾ ಅಂತನೋ, ಅಥವಾ ನಿಮಗೆ ಇದರಿಂದ ಏನೋ ಲಾಭ ಇಲ್ವಾ ಅಂತನೋ? ಮೋರೋವರ್ ಸ್ವಲ್ಪ ಕಚಡ ನನ್ನ ಮಕ್ಕಳು ಏನು ಹೇಳ್ತಾರೆ ಅಂದರೆ, ಸಮೀರ್ ನೀನೊಬ್ಬ ಮುಸ್ಲಿಮು, ನೀನು ನಮ್ಮ ಹಿಂದೂಗಳ ನಡುವೆ ತಂದಿಡ್ತಾ ಇದೆಯಾ, ಆ್ಯಂಡ್ ನಮ್ಮ ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದೆಯಾ, ಆ್ಯಂಡ್ ನಮ್ಮ ಹಿಂದೂ ಹುಡುಗಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದೆಯಾ ಅನ್ನೋರಿಗೆ ನಾನು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ನು ಹಿಂದೂನೋ ಮುಸ್ಲಿಮೋ ಕ್ರಿಶ್ಚಿಯನೋ ಅದೆಲ್ಲ ಗೊತ್ತಿಲ್ಲ, ಜಸ್ಟಿಸ್ ಜಸ್ಟಿಸೇ. ಅದು ನಿಮ್ಮಂಥ ಕಚಡ ನನ್ನ ಮಕ್ಕಳು ಹಂಗೆ ಅರ್ಥ ಮಾಡ್ಕೊಂಡ್ರೆ ಅದೇನು ಮಾಡೋಕ್ಕಾಗಲ್ಲ. ಅದರಲ್ಲೂ ಸ್ವಲ್ಪ ತಗಡು ನನ್ನ ಮಕ್ಕಳು ಹೆಂಗಿದ್ದಾರೆ ಅಂದರೆ, 15 ವರ್ಷ ಎಲ್ಲಿದ್ದಪ್ಪ ನೀನು ಸಮೀರ್ ಅನ್ನೋರು ಇದ್ದಾರೆ. ಅದರಲ್ಲೂ ಇನ್ನೂ ಸ್ವಲ್ಪ ಜನ ಎಷ್ಟು ಲಕ್ಷ ತೊಗೊಂಡಪ್ಪ ನೀನು ಅನ್ನೋ ಕೇಳೋರು ಇದ್ದಾರೆ. ಅದರಲ್ಲೂ ಇನ್ನೊಂದು ಸ್ವಲ್ಪ ಜನ ಹೆಂಗೆ ಕೇಳ್ತಾ ಇದ್ದಾರೆ ಅಂದರೆ, ನೀನು ಮೈಂಡ್ ವಾಶ್ ಮಾಡ್ತಾ ಇದೆಯಾ, ಬ್ರೈನ್ ವಾಶ್ ಮಾಡ್ತಾ ಇದೆಯಾ ಅನ್ನೋರು ಇದ್ದಾರೆ. ಅವರಿಗೆಲ್ಲ ನಾನು ಈಗ ಕೇಳೋದಿಷ್ಟೇ, ಸಮೀರ್ ಬರೋಕ್ಕಿಂತ ಮುಂಚೆ ನೀವುಗಳೇನು ಶಡ ತೆರೀತಾ ಇದ್ರ ಅಂತ ನಾನು ಕೇಳ್ತೀನಿ. ನನಗೆ ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದು ನಂಗೆ ಇಷ್ಟ ಆಗಿಲ್ಲ. ಆ ಜಾಗದ ಬಗ್ಗೆ ಮಾತಾಡಿದ್ದು ನಂಗೆ ಇಷ್ಟ ಆಗಿಲ್ಲ. ಫಸ್ಟ್ ಆಫ್ ಆಲ್ ಸಮೀರ್ ಅಲ್ಲಿ 39 ನಿಮಿಷ ವಿಡಿಯೋದಲ್ಲಿ ದೇವಸ್ಥಾನದ ಬಗ್ಗೆ ಆಗಲಿ ದೇವಸ್ಥಾನದ ಜಾಗದ ಬಗ್ಗೆ ಎಲ್ಲೂ ಕೆಟ್ಟದಾಗಿ ಏನು ಹೇಳೂ ಇಲ್ಲ. ನೀನು ಸುಮ್ಮನೆ ನರ ಹರ್ಕೊಂಡು ಏನೂ ಯೂಸೂ ಇಲ್ಲ. ಜನರನ್ನ ಬ್ರೈನ್ ವಾಶ್ ಮಾಡುವ ಅಥವಾ ತಂದಿಡುವ ಕೆಲಸಗಳನ್ನು ಮಾಡಿದ್ರೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಅಲ್ಲ ಗುರು, ಸೌಜನ್ಯ ಕೇಸ್ನ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋದು ನಿನಗೆ ಬ್ರೈನ್ ವಾಶ್ ಮಾಡೋದು ಅಥವಾ ತಂದಿಡೋದು ಅನ್ನೋದಾದರೆ ನಿನಗಿನ್ನೇನು ಹೇಳಪ್ಪ ಅನಿಸುತ್ತೆ. ಒಂದು ನೀನು ದುಡ್ಡಿಸ್ಕೊಂಡು ಬ್ರೈನ್ ವಾಶ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆಯಾ ಅಂತ. ನಾಳೆ ಮತ್ತೊಂದು ದೇವಸ್ಥಾನದ ಬಗ್ಗೆ ಮಾತಾಡ್ತಾರೆ, ನಾಡಿದ್ದು ಇನ್ನೊಂದು ಪುಣ್ಯಕ್ಷೇತ್ರದ ಬಗ್ಗೆ ಮಾತಾಡ್ತಾರೆ, ಆಚೆ ನಾಡದ್ದು ಮತ್ತೊಂದು ಕ್ಷೇತ್ರವನ್ನು ಟಾರ್ಗೆಟ್ ಮಾಡ್ತಾರೆ. ರುಕೋ ಜರಾ ಸಬರ್ ಗುರು. ಅಲ್ಲ ಗುರು, ನಿನಗೆ ಅಷ್ಟೊಂದು ಹಿಂದೂ ದೇವಾಲಯಗಳ ಮೇಲೆ ಕಾಳಜಿ ಇರೋ ನಿನಗೆ ಕಾಶಿ ವಿಶ್ವನಾಥನಿಂದ ಹಿಡಿದು ಕೃಷ್ಣ ಜನ್ಮಭೂಮಿ ಮಥುರಾವರೆಗೂ 60,000 ದೇವಸ್ಥಾನಗಳನ್ನ ಮಸ್ಜಿದಾಗಿ ಕನ್ವರ್ಟ್ ಮಾಡಿದ್ದಾರೆ. ಎಷ್ಟೇಳು 60,000 ದೇವಸ್ಥಾನಗಳನ್ನ. ಅದರಲ್ಲಿ ಎಷ್ಟು ದೇವಸ್ಥಾನದ ಬಗ್ಗೆ ನೀನು ಮಾತಾಡಿದ್ಯಾ? ಟಾರ್ಗೆಟ್ ಮಾಡ್ತಾರೆ. ಹಿಂದೂಗಳ ದೇವಸ್ಥಾನದ ಹುಂಡಿಗೆ ಬೀಳುವ ಕಾಸಿನಲ್ಲಿ ಎಲ್ಲ ಧರ್ಮಕ್ಕೂ ಹೋಗುತ್ತೆ ದುಡ್ಡು. ವಿ ಆರ್ ಪ್ರೌಡ್ ಟು ಸೇ ದಾಟ್. ಲೇ ಹುಚ್ಚ ನನ್ನ ಮಗನೇ, ನಮ್ಮನೆ ದೋಚ್ಕೊಂಡು ಕಂಡೋರ್ ಮನೆ ಉದ್ಧಾರ ಮಾಡೋದ್ರಲ್ಲಿ ಏನಪ್ಪ ಪ್ರೌಡ್ ಬರ್ತಾ ಇದೆ ನಿನಗೆ? ನನಗಂತೂ ಪ್ರೌಡ್ ಫೀಲ್ ಆಗ್ತಾ ಇಲ್ಲಪ್ಪ.
ಜೈನ ದೇವಸ್ಥಾನ ಅಂತ ಹೇಳಿದ್ರೆ ಅಲ್ಲಿರೋದು ಶ್ರೀ ಮಂಜುನಾಥ ಸ್ವಾಮಿ. ಅದನ್ನು ಸರ್ಕಾರಕ್ಕೆ ಕೊಡಬೇಕೋ, ಅವರೇ ಹಿಡ್ಕೋಬೇಕೋ, ಯಾವುದೋ ಸಂಸ್ಥೆ ನೋಡ್ಕೋಬೇಕೋ, ಅದನ್ನು ನಾವು ನೋಡ್ಕೋತೀವಿ. ನಾವು ಹಿಂದೂಗಳಿದ್ದೀವಿ, ನಾವು ನೋಡ್ಕೋತೀವಿ. ಗೊತ್ತಿದೆ ಅಲ್ಲಿ ಇರೋದು ಮಂಜುನಾಥ ಸ್ವಾಮಿ ಅಂತಾನೆ. ನೀನೇನು ಸ್ಪೆಷಲ್ ಆಗಿ ಬಂದು ಹೇಳೋದೇನು ಬೇಕಾಗಿಲ್ಲ. ಆ್ಯಂಡ್ ಮೋರ್ ಓವರ್ ಏನೋ ನೋಡ್ಕೊತೀನಿ ಅಂದೆಯಲ್ಲ, ನೀನು ನೋಡ್ಕೊಳಕ್ಕಾಗಲ್ಲ, ನಾವು ಹಿಂದೂಗಳು ನೋಡ್ಕೊಳಕ್ಕಾಗಲ್ಲ ಅದನ್ನೇನು ನೋಡ್ಕೊಂಡೇನಿದ್ರೆ ವೀರೇಂದ್ರ ಹೆಗಡೆ ಅವರೇ ನೋಡ್ಕೋಬೇಕು. ದೊಡ್ಡದಾಗಿ ಬಂದ ಇಲ್ಲಿ ನೋಡ್ಕೊಡೋನು. ಹಿಂದೂ ದೇವಾಲಯಗಳು ಸರ್ಕಾರದ ಆಸ್ತಿ ಆಗಬೇಕು, ಆದರೆ ಇವರು ಅದನ್ನು ಜೈನ ದೇವಾಲಯ ಅಂತ ಹೇಳಿಕೊಂಡು ಸರ್ಕಾರಕ್ಕೆ ಕೊಡಲಿಲ್ಲ ಅಂತ ನನಗೆ ಅರ್ಥ ಆಗಲಿಲ್ಲ. ಇನ್ನೊಂದೇನಂದರೆ ಇಲ್ಲಿ ಒಂದು ಪಾಯಿಂಟ್ ನಾವು ಅರ್ಥ ಮಾಡ್ಕೋಬೇಕು. ಈ ನನ್ನ ಮಕ್ಕಳಿಗೆ ಇಲ್ಲಿ ಸಮೀರು ಸೌಜನ್ಯ ಕೇಸ್ ಬಗ್ಗೆ ಮಾತಾಡಿದ್ದಾನೆ ಅನ್ನೋಕ್ಕಿಂತ ಹೆಚ್ಚಾಗಿ ಸಮೀರು ದೇವಸ್ಥಾನದ ಬಗ್ಗೆ ಮಾತಾಡಿದ್ದನ್ನ ಟಾಪಿಕ್ಗೆ ಜಾಸ್ತಿಯಾಗಿ ಹೋಗಿದೆ. ಯಾಕಂದರೆ ನನ್ನ ಮಕ್ಕಳಿಗೆ ಒಂದು ಟಾಪಿಕ್ ಬೇಕಾಗಿತ್ತು, ಸೆನ್ಸೇಷನ್ ಕ್ರಿಯೇಟ್ ಇವರು ಮಾಡಬೇಕಾಗಿತ್ತು. ಮ್ಯೂಸಿಕ್ ನಾನು ಹೇಳೋದಿಷ್ಟೇ, ಎಲ್ಲಿಗಂಟ ನಮ್ಮ ಸಮಾಜದಲ್ಲಿ ಇಂಥ ಕಚಡ ಕಿತ್ತೋದು ನನ್ನ ಮಕ್ಳು ಇರ್ತಾರೋ ಅಲ್ಲಿಗಂಟ ಸೌಜನ್ಯ ಥರ ಇನ್ನೂ ಸಾವಿರಾರು ಕೇಸ್ ಬರ್ತವೆ, ಸಾವಿರಾರು ಕೇಸ್ ಮುಚ್ಚೋಗ್ತಾನೆ ಇರ್ತವೆ. ಸೊ ನಾನು ಹೇಳೋದಿಷ್ಟೇ, ಸೌಜನ್ಯ ಕೇಸ್ ಅವರಿಗೆ ಜಸ್ಟಿಸ್ ಸಿಕ್ಕಲಿ ಆ್ಯಂಡ್ ಸಮೀರ್ ಅವ್ರು ಸೇಫಾಗಿರಲಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ.